ದಿಗ್ಬಂಧನ ಹಾಕಿದೆ. ಜನರ ಜೀವನವೇ ನೀರು ಪಾಲಾಗಿದೆ. ನೀರು ಎಲ್ಲಿ ನೋಡಿದ್ರೂ ನೀರು ನೀರು. ರಸ್ತೆ, ಸೇತುವೆ, ಮಾರ್ಕೆಟ್ನಲ್ಲೂ ನೀರು. ಊರಿಗೆ ಊರೇ ನೀರು ಪಾಲು. ಕೇಕೆ, ರಣ ಕೇಕೆ. ಮಹಾಮಳೆಗೆ ಬೆಳಗಾವಿಯಲ್ಲಿ ಘಟಪ್ರಭಾ ನದಿ ರಣಕೇಕೆ ಹಾಕ್ತಿದೆ. ಸಿಕ್ಕ ಕಡೆ ಬೋರ್ಗೆರೆದು ಹರಿಯುತ್ತಿದೆ. ಗೋಕಾಕ್ ನಗರಕ್ಕೆ ಜಲ ದಿಗ್ಬಂಧನ ಹಾಕಿದೆ. ರಣರಣ ಮಳೆಗೆ ಘಟಪ್ರಭಾ ಮಾರ್ಕಂಡೇಯ ನದಿ ರೌದ್ರ ರೂಪ ತಾಳಿವೆ. ಗೋಕಾಕ್ ನಗರಕ್ಕೆ ನದಿ ನೀರು ನುಗ್ಗಿಬಿಟ್ಟಿದೆ. 200ಕ್ಕೂ ಹೆಚ್ಚು ಮನೆಗಳು ನದಿ ನೀರಲ್ಲಿ ಮುಳುಗಿ ಹೋಗಿವೆ. ಗೋಕಾಕ್ ನಗರದ ಮಟನ್ ಮಾರ್ಕೆಟ್, ಶಿಂದಿಕೂಟ್, ಡೋರಗಲ್ಲಿ, ಅಣ ಮರ್ಲಾ, ಭೋಜಗಾರಗಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಘಟಪ್ರಭೆ ಆರ್ಭಟಕ್ಕೆ ಮುಳುಗಿದ ಅಡಿಬಟ್ಟಿ ಗ್ರಾಮ. ಘಟಪ್ರಭೆ ಆರ್ಭಟಕ್ಕೆ ಗೋಕಾಕ್ನ ನಗರದ ಅಡಿಬಟ್ಟಿ ಗ್ರಾಮ ಮುಳುಗಿ ಹೋಗಿದೆ. ಬೋರ್ಗೆರೆದು ಹರಿದು ಬರುತ್ತಿರೋ ಘಟಪ್ರಭಾ ಮಾರ್ಕಂಡೇಯ, ಹಿರಣ್ಯಕೇಶಿ, ಬಳ್ಳಾರಿ ನಾಲಾ ನೀರು ಅಡಿಬಟ್ಟಿ ಗ್ರಾಮಕ್ಕೆ ನುಗ್ಗಿಬಿಟ್ಟಿದೆ. ಇಡೀ ಊರೂರೇ ಜಲಾವೃತವಾಗಿದೆ. ನದಿ ನೀರು ನುಗ್ಗಿದ್ರಿಂದ ಅಡಿಬಟ್ಟಿ ಗ್ರಾಮದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಜೀವ ಉಳಿಸಿಕೊಳ್ಳೋಕೆ ಓಡೋಡಿ ಬಂದಿದ್ದಾರೆ. ಅದೇ ಎತ್ತರದ ನೀರಲ್ಲಿ ಮಕ್ಕಳು, ಯುವಕರು, ವೃದ್ಧರು ನಡೆದುಕೊಂಡು ಬಂದು ಜೀವ ಉಳಿಸಿಕೊಂಡಿದ್ದಾರೆ. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅಡಿಬಟ್ಟಿ ಅನ್ನೋ ಒಂದು ಗ್ರಾಮ. ಅಡಿಬಟ್ಟಿ ಗ್ರಾಮ ಏನಿದೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಹಾಗಾಗಿ ಅಲ್ಲಿರುವಂತಹ ಜನ ಕೂಡ ಯಾವ ರೀತಿ ಆ ನೀರಲ್ಲಿ ಬರ್ತಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಯುವಕರು ಬರ್ತಿದ್ದಾರೆ, ವೃದ್ಧರು ಬರ್ತಿದ್ದಾರೆ. ಜೀವ ಉಳಿಸಿಕೊಳ್ಳಲು ತಮ್ಮ ಮನೆಗಳನ್ನ ಬಿಟ್ಟು ಓಡೋಡಿ ಬಂದ ಗ್ರಾಮಸ್ಥರು ಪೆಟ್ರೋಲ್ ಬಂಕ್ನಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ವೃದ್ಧರು, ಮಕ್ಕಳು ಬೀದಿಯಲ್ಲೇ ವಾಸಿಸುತ್ತಿದ್ದಾರೆ. ಇದಿಷ್ಟೇ ಅಲ್ಲ, ಗೋಕಾಕ್ ನಗರದ ಲೋಳಸೂರ ಸೇತುವೆ ಕೂಡ ಮುಳುಗಿಬಿಟ್ಟಿದೆ. ಗೋಕಾಕ್ ಸಂಕೇಶ್ವರ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಮೇಲೆ ನದಿ ನೀರು ಆರ್ಭಟಿಸುತ್ತಿದೆ. ಗೋಕಾಕ್ ನಗರಕ್ಕೆ ಪ್ರಮುಖವಾಗಿ ರಸ್ತೆ ಸಂಪರ್ಕವನ್ನು ಒದಗಿಸುವಂಥ ಎಲ್ಲ ಸೇತುವೆಗಳು ಕೂಡ ಈಗ ಜಲಾವೃತ ಆಗಿರೋದ್ರಿಂದ ಗೋಕಾಕ್ ನಗರಕ್ಕೆ ಸದ್ಯ ಜಲ ದಿಗ್ಬಂಧನ ಆಗಿದೆ. ಎಷ್ಟು ವರ್ಷದಿಂದ ನೀವು ಬಿಸ್ನೆಸ್ ಮಾಡ್ತೀರಿ, ಮತ್ತೆ ಈ ಒಂದು ಡೌಟ್ ನಿಮ್ಗೆ ಯಾಕೆ ಬಂತು ಅಂತ ಸರ್? ಇವರು ತೊಗೊಂಬಂದ್ಬಿಟ್ಟು 500 ರೂಪಾಯಿಗೆ 550 ರೂಪಾಯಿಗೆ ಮಾಂಸ ಮಾರ್ತಾ ಇದ್ದಾರೆ. ಅಂಗಡಿ ಯಾವ ಬೆಂಗಳೂರು ಸರೌಂಡಿಂಗ್ ಯಾವ ಬೆಂಗಳೂರು ಅಂಗಡಿನಲ್ಲಿ ಹೋದ್ರೂ ನೀವು ನಿಮಗೆ 750 ರೂಪಾಯಿ 800 ರೂಪಾಯಿಂದ ಕಮ್ಮಿ ಮಾಂಸ ಸಿಗೋದಿಲ್ಲ. ಇದು ಹೆಂಗೆ ಕಮ್ಮಿ ಸಿಗುತ್ತೆ ಅಂದ್ಬಿಟ್ಟು ನಾವು ವಿಚಾರಕ್ಕೆ ಮಾಡೋಕ್ಕೆ ಹೋದರೆ ರಾಜಸ್ಥಾನಲ್ಲಿ 400 ರೂಪಾಯಿ 450 ರೂಪಾಯಿ 500 ರೂಪಾಯಿ ಕೆಜಿ ಅಲ್ಲಿಂದ ತೊಗೊಂಬಂದ್ಬಿಟ್ಟು ಇವರು 600 ರೂಪಾಯಿಗೆ ಮಾರ್ತಾ ಇದ್ದಾರೆ. ಹೆಂಗೆ ಮಾರ್ತಾ ಇದ್ದಾರೆ ಅಂದರೆ ಅಲ್ಲಿಂದ ತೊಗೊಂಡ್ಬರ್ತಾ ಇರೋದು ಇವರು. ಇನ್ನು ರಾಜಸ್ಥಾನದಿಂದ ಕಳಪೆ ಮಾಂಸ ತರುವ ಜಾಲ ಪತ್ತೆಯಾಗಿದ್ದು, ಇದೇ ರೀತಿ ಬೇರೆ ರಾಜ್ಯಗಳಿಂದ ಬರ್ತಾ ಇದೆಯಾ? ಬೆಂಗಳೂರಿಗೆ ಬಂದ ಮಾಂಸ ಹೇಗೆ ಸ್ವಚ್ಛವಾಗಿ ಹೋಟೆಲ್ ಸೇರ್ತಿದೆ ಎಂಬುದೇ ಸದ್ಯದ ಕುತೂಹಲ. ಈ ರೀತಿ ಈ ರಾಜಸ್ಥಾನದಿಂದ ಮಾಂಸಗಳು ಬರ್ತಾ ಇದೆ, ಅದರ ಗುಣಮಟ್ಟ ಸರಿ ಇಲ್ಲ ಅಂತೆಲ್ಲ ಹೇಳಿ ಅದರ ಬಗ್ಗೆ ನೀವು ಚೆಕಪ್ ಮಾಡಬೇಕು ಅಂತ ಒಂದು ಬಂದಿತ್ತು. ನಾನು ಅದನ್ನು ಕಳಿಸ್ಕೊಟ್ಟಿದ್ದೆ. ನಮ್ಮ ಇಲಾಖೆಯವರು ಅದನ್ನು ಇನ್ನೇನು ತಪಾಸಣೆ ಮಾಡೋದಕ್ಕೆ, ಸ್ಯಾಂಪಲ್ ತೊಗೊಳ್ಳೋದಕ್ಕೆ ಎಲ್ಲ ತಯಾರು ಮಾಡ್ಕೊಂಡಿದ್ರು. ಅಷ್ಟೊತ್ತಿಗೆ ನಿನ್ನೆ ಯಾವುದೋ ಬೇರೆ ಥರ ಹೇಳಿಕೆಗಳೆಲ್ಲ ಬಂದಿದೆ. ಅದರ ಹಿನ್ನೆಲೆ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ನಮ್ಮವರು ಹೋಗಿ ತಗೊಂಡು ಅದನ್ನು ಈಗ ಪ್ರಯೋಗಾಲಯಕ್ಕೆ ವಿಶ್ಲೇಷಣೆ ಮಾಡೋದಕ್ಕೆ ಕಳಿಸಿದ್ದಾರೆ. ಆ ಸಿಸ್ಟಮ್ ಪ್ರಕಾರ ನಾವು ಮಾಡಬೇಕು. ಅವರು ಅದು ಮಾಡದೆ ಹೋದರೆ ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಹಾಗಾದ್ರೆ ಬೆಂಗಳೂರಿಗೆ ಹೊರಗಡೆಯಿಂದ ಮಾಂಸ ಯಾಕೆ ಬರುತ್ತೆ? ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಹೊರಗಡೆಯಿಂದ ಮಾಂಸ ಯಾಕೆ ತರಿಸ್ಕೊಳ್ಬೇಕು? ಇದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದು ಹೇಗೆ? ರಾಜಸ್ಥಾನದಿಂದ ಬರುವ ಮಾಂಸಕ್ಕೆ ಬೇರೆ ಪ್ರಾಣಿಗಳ ಮಾಂಸ ಸೇರಿಸಲಾಗುತ್ತೆ ಎಂಬುದು ಇದೀಗ ಬಂದಿರುವಂತಹ ಆರೋಪ. ರಾಜಸ್ಥಾನದಿಂದ ಮಾಂಸವನ್ನ ಕಡಿಮೆ ರೇಟಲ್ಲಿ ಹೋಟೆಲ್ಗಳಿಗೆ ಪೂರೈಕೆ ಮಾಡಲಾಗುತ್ತೆ. ಈ ಮಾಂಸದ ಗುಣಮಟ್ಟ ತೀರಾ ಕಳಪೆ ಅಂತಾನು ಹೇಳಲಾಗ್ತಾ ಇದೆ. ಇದೇ ಮಾಂಸ ಹೋಟೆಲ್ಗಳಿಗೆ ಹೋಗಿ ಜನರ ಹೊಟ್ಟೆ ಕೂಡ ಸೇರ್ತಾ ಇದೆ. ಇನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಕಳಪೆ ಮಾಂಸದ ರಿಯಾಲಿಟಿ ಚೆಕ್ ಮಾಡಿದ ಬಳಿಕ ಜನರು ಒಂದೊಂದು ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಸೊ ನಾಲೆಜ್ ಇದ್ದವರಿಗೆ ಅದು ರೆಕಗ್ನೈಸ್ ಮಾಡೋಕ್ಕಾಗುತ್ತೆ. ಸೊ ಅದೇ ಥರ ಒಂದು ಸ್ಟಡಿ ಬಂದಿತ್ತು. ಎಲ್ಲಿ ಅಂದರೆ ಮುಂಬೈಯಲ್ಲಿ ಒಳ್ಳೆ ಹೋಟೆಲ್ ಇದೆ, ಅಷ್ಟೊಂದು ಕೈ ಇದು ಉಗರ್ ಬಂದಿತ್ತು ಅಂತ ಆ ಥರ ಸ್ಟಡಿ ಬಂದಿತ್ತು. ಸೊ ಎಲ್ಲರೂ ನೋಡೋಕ್ಕಾಗಲ್ಲ, ಯಾರಿಗೆ ಗೊತ್ತು ಮನುಷ್ಯನ ಮಾಂಸನೂ ಹಾಕಿ ಮಾರ್ತಾರೆ ಅಂತ ಆ ಥರ ರೂಮರ್ಸ್ ಆಗಿತ್ತು ಒಂದ್ಸರಿ. ಒಟ್ಟಾರೆ ಯಾವುದೇ ಮಾಂಸವಾದರೂ ಅದು ಭಕ್ಷಣೆಗೆ ಯೋಗ್ಯವಾ? ಅದನ್ನ ಇಲ್ಲಿಯ ಜನರು ಭಕ್ಷಣೆ ಮಾಡ್ತಾರ ಎಂಬುದನ್ನ ನೋಡಿ ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರು ಕೊಂಡು ಬಿರಿಯಾನಿ ಮಾಡಲಿ ಅನ್ನೋದು ನಮ್ಮ ಕಳಕಳಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಜೆಡಿಎಸ್ ಪಕ್ಷದ ಮುಂದಿನ ರಾಜ್ಯಾಧ್ಯಕ್ಷ ಯಾರು ಅನ್ನೋದಕ್ಕೆ ದಳಪತಿಗಳು ಉತ್ತರ ರೆಡಿ ಮಾಡಿದ್ದಾರಾ ಎಂಬ ಪ್ರಶ್ನೆ ಶುರುವಾಗಿದೆ. ಜೆಡಿಎಲ್ಪಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಜಿಟಿಡಿಗೆ ಹಿನ್ನಡೆಯಾಗಿದ್ದು, ಇದೀಗ ರಾಜ್ಯಾಧ್ಯಕ್ಷ ಸ್ಥಾನವೂ ಕೈತಪ್ಪುವ ಸಾಧ್ಯತೆ ಇದೆಯಂತೆ. ಯಾಕೆ ಅಂತೀರಾ? ಆ ಕುರಿತ ಸ್ಟೋರಿ ಹೇಳಿದೆ ನೋಡಿ. ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗ್ತಾರಾ ನಿಖಿಲ್? ಅಚ್ಚರಿಕೆ ಹೇಳಿಕೆ ಕೊಟ್ರಲ್ಲ ಜಿಟಿಡಿ ಪುತ್ರ ಹರೀಶ್. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ದೆಹಲಿಯಲ್ಲಿದ್ದಾರೆ. ರಾಜ್ಯ ರಾಜಕಾರಣದ ಕಡೆ ಗಮನ ಕಡಿಮೆಯಾಗಿದೆ. ಹೀಗಾಗಿ ಜೆಡಿಎಸ್ ಪಾಳೆಯದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಯಾರ ಹೆಗಲಿಗೆ ನೀಡಬೇಕು ಎಂಬ ಚರ್ಚೆ ಶುರುವಾಗಿದೆ. ಎಸ್, ಸದ್ಯ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿರುವಂತಹ ಕುಮಾರಸ್ವಾಮಿ ಯಾರನ್ನ ಉತ್ತರಾಧಿಕಾರಿಯಾಗಿ ಮಾಡಿಕೊಳ್ಳಲಿದ್ದಾರೆ ಎಂಬ ಗುಸುಗುಸು ಪಿಸುಮಾತು ಈಗ ಜೋರಾಗಿದೆ. ಜೆಡಿಎಸ್ ಶಾಸಕಾಂಗ ನಾಯಕ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಜೆಡಿಎಸ್ನ ಹಿರಿಯ ಶಾಸಕ ಜಿಟಿ ದೇವೇಗೌಡಗೆ ಈಗ ನಿರಾಸೆಯಾಗಿದೆ. ಆ ಸ್ಥಾನ ಮತ್ತೊಬ್ಬ ಹಿರಿಯ ಶಾಸಕ ಸುರೇಶ್ ಬಾಬು ಪಾಲಾಗಿದೆ. ಇದೀಗ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನವು ಕೈತಪ್ಪಿ ನಿಖಿಲ್ ಕುಮಾರಸ್ವಾಮಿ ಪಾಲಾಗುವಂತ ಸಾಧ್ಯತೆ ಇದೆ. ಇದಕ್ಕೆ ಜಿಟಿಡಿ ಪುತ್ರ ಶಾಸಕ ಹರೀಶ್ ಗೌಡ ನಿಖಿಲ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಬೇಜಾರಾಗಿ ಮಾಡ್ಕತ್ತೀಯ? ನನಗೆ ಒಂದು ಖುಷಿ ಇದೆ, ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನನ್ನ ಕೈ ಬಿಡಲ್ಲ. ರಾಜ್ಯ ಸುತ್ತೋ ಬದಲು ಕ್ಷೇತ್ರ ಸುತ್ತಿದ್ರೆ ಜನ ನಮ್ಮನ್ನು ಕಾಪಾಡವ್ರೆ, ಅವ್ರನ್ನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಗೆ ಉಳ್ಕತ್ತದೆ. ಅಷ್ಟು ಬಿಟ್ಟರೆ ಬೇರೆ ಏನಾಯ್ತದೆ? ಹಂಗಂತ ಕೇಳೋಕ್ಕಾದ ಈಗ ಅವರು ಎತ್ತರಕ್ಕೆ ಕೇಂದ್ರ ಮಂತ್ರಿಯವ್ರಿಗೆ ಹಂಗೆಲ್ಲ ನಾವು ಮಾತಾಡೋಕ್ಕಾದ? ನಮ್ಮ ಶಾಸಕರು ಮೊನ್ನೆ ತಾನೇ ಕರೆದಿದ್ರು, ಶಾಸಕರೆಲ್ಲರೂ ಸಹ ಸೇರಿದ್ವಿ. ಒಂದು ಶಾಸಕಾಂಗ ಪಕ್ಷದ ಸಭೆ ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಶಾಸಕರು ಅವರು ದುಃಖ ದುಮ್ಮಾನಗಳನ್ನು ಅಹವಾಲುಗಳನ್ನು ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವ್ರ ಮುಂದೆ ಇಟ್ಟರು. ಅವ್ರು ಹೇಳಿದ್ರು, ನಾನು ಇನ್ನು ಮುಂದೆ ದಿನದ 24 ಗಂಟೆ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ನಮ್ಮ ಕಾರ್ಯಕರ್ತರ ಜೊತೆ ಇರ್ತೀನಿ. ನನಗೆ ಮುಖಂಡತ್ವ ಬೇಡ, ನಾನು ಈ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತರು ಪ್ರತಿ ಹಳ್ಳಿಲಿರ್ತಕ್ಕಂಥ ಕಾರ್ಯಕರ್ತರನ್ನ ಭೇಟಿ ಮಾಡ್ತೀನಿ. ಜಿಟಿಡಿ ಪುತ್ರ ಹರೀಶ್ ಗೌಡ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಒಂದ್ ಕಡೆ ಜೆಡಿಎಲ್ಪಿ ಸ್ಥಾನವು ಕಳೆದುಕೊಂಡು ಜಿಟಿಡಿಗೆ ರಾಜ್ಯಾಧ್ಯಕ್ಷ ಸ್ಥಾನವು ಮಿಸ್ ಆಗುವ ಸಾಧ್ಯತೆಯನ್ನ ಜಿಟಿ ದೇವೇಗೌಡರ ಪುತ್ರನೇ ಸುಳಿವು ನೀಡಿರೋದು ಅಚ್ಚರಿ ಸಂಗತಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯಗೆ ಮುಡಾ ಎಂಬ ಪೆಡಂಭೂತ ಸದ್ಯಕ್ಕೆ ಬೆನ್ನು ಬಿಟ್ಟು ಇಳಿಯುವ ಸಾಧ್ಯತೆ ಇಲ್ಲ ಎಂಬ ಚರ್ಚೆ ಆಗ್ತಾ ಇದೆ. ನಾಳೆ ಹೈಕಮಾಂಡ್ ಬುಲಾವ್ ನೀಡಿದ್ರೆ ಇತ್ತ ರಾಜ್ಯಪಾಲರು ಲಿಖಿತ ರೂಪದಲ್ಲಿ ಉತ್ತರ ಕೇಳಿದ್ದಾರಂತೆ. ಯಾಕೆ ಗೊತ್ತಾ? ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಹೈಕಮಾಂಡ್ ಅಂಗಳಕ್ಕೆ ಮೂಡ ಸಂಘರ್ಷ. ರಾಜ್ಯಪಾಲರ ವರದಿಗೂ